ಎಲ್ರಿಗೂ ನಮಸ್ಕಾರ. ಈ ದಿನ ಮುಳಬಾಲ್ ತಾಲೂಕು ಎನ್ ಟೊಮೊಟೊ ಮಾರ್ಕೆಟ್ ಅಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಉಚಿತವಾಗಿ ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ ನಾರಾಯಣ ಹೃದಯಾಲಯ ಹೆಲ್ತ್ ಕ್ಯಾಂಪ್ ಅನ್ನ ಮತ್ತು ಅದೇ ರೀತಿ DHO ಸಮ್ಮೇಳನ ಆಫೀಸಿಂದ ಇಬ್ಬರು ಸಹಯೋಗದಿಂದ ಮತ್ತೊಂದು ಹೆಲ್ತ್ ಕ್ಯಾಂಪ್ ಅನ್ನ ಇಲ್ಲಿ ಉಚಿತವಾಗಿ ಮಾಡಲಾಗಿದೆ. ಇದಕ್ಕೆ ನಮ್ಮ ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ಎಲ್ಲ ಸಾರ್ವಜನಿಕರು, ವ್ಯಾಪಾರಸ್ಥರು ಎಲ್ಲರೂ ಬಂದು ಇಲ್ಲಿ ಹೆಲ್ತ್ ಚೆಕಪ್ ಅನ್ನ ಚೆಕ್ ಮಾಡ್ಕೊಂತ ಇದ್ದಾರೆ. ಏನಂದ್ರೆ ಇವತ್ತು ನಾರಾಯಣ ಹೃದಯಾಲಯದಿಂದ ಒಂದು ECG ಎಕೋ ಎಲ್ಲ ಮಾಡಿಸ್ತಾ ಇದ್ದಾರೆ. ಸುಮಾರು ಅದರಲ್ಲಿ ನಮಗೆ ಹಾರ್ಟ್ ಅಲ್ಲಿ ಹೋಲ್ ಇರ್ಲಿ, ಒಂದು ಬ್ಲಡ್ ಥಿಕ್ನೆಸ್ ಇರ್ಲಿ, ಒಂದು ಯಾವುದೋ ಒಂದು ಏನಿದೆ ಪ್ರಾಬ್ಲಮ್ ಇದ್ರೂ ಇವತ್ತು ಡಾಕ್ಟ್ರು ಸಲಹೆಯಿಂದ ಒಂದು ಒಳ್ಳೆ ಒಂದು ಚೆಕಪ್ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ನಾರಾಯಣ ಹೃದಯದ ಒಂದು ಡಾಕ್ಟರ್ ಕಿರಣ್ ಸರ್ ಅವರು ಹಾರ್ಟ್ ಸ್ಪೆಷಲಿಸ್ಟ್ ಅವರು ಚೆನ್ನಾಗಿ ನಮ್ಗೆ ಒಂದು ರೈತರಿಗಾಗ್ಲಿ ಕಾರ್ಮಿಕರಿಗೆ ಎಲ್ರಿಗೂ ಒಳ್ಳೆಯ ಒಂದು ಈ ತರ ಪ್ರಾಬ್ಲಮ್ ಮತ್ತೆ ಈ ತರ ಇರ್ತಾರೆ, ಈ ತರ ನಾವು ಒಂದು ತಿಂಡಿ ಕೂಡ ಆಗ್ಲಿ, ಒಂದು ಯಾವುದೇ ಒಂದು BP ಇದ್ರೆ ಈ ತರ ಇರುತ್ತೆ, ಶುಗರ್ ಈ ತರ ಇರುತ್ತೆ, ಹಾರ್ಟ್ ಯಾವ ತರ ಇರಬೇಕು, ವಾಕಿಂಗ್ ಯಾವ ತರ ಹೋಗ್ಬೇಕು, ಏನು ತಿಂಡಿಯನ್ನ ತಿನ್ಬೇಕು ಅಂತ ನಿಧಾನ ಕೂಲ್ಸ್ಕೊಂಡು ಆರಾಮಾಗಿ ಒಂದು ಯಾವುದೇ ಒಂದು ಇಲ್ದಿರ ನೀವು ನಿಮ್ಮ ಆರೋಗ್ಯ ನಿಮ್ಗೆ ಮುಖ್ಯ ಅಂತೇಳಿ ಎಲ್ರಿಗೂ ನಿಧಾನವಾಗಿ ಹೋಗಿ ಮೆಡಿಸಿನ್ ಆಗಿ ಉಚಿತ ಕೊಟ್ಟು ಎಲ್ಲಾ ತರ ಈ ಬೆಳಗ್ಗೆ ಟ್ಯಾಬ್ಲೆಟ್ ಸಾಯಂಕಾಲ ಟ್ಯಾಬ್ಲೆಟ್ ಅಂತ. ಸೊ ಕೆಲವ್ರು ಗೊತ್ತೇ ಇಲ್ಲ BP ಇದೆ ಅಂತ. ಇವಾಗ BP ಶುಗರ್ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಯ್ತು BP ಶುಗರ್ ಇದೆ ಅಂತ. ಇದೇ ತರ ಪ್ರತಿ ತಿಂಗಳು ಒಂದು ನಮ್ಮ RMC ಮಾರ್ಕೆಟ್ ಯಾರ್ಡ್ ಆಫೀಸಲ್ಲಿ ಪ್ರತಿ ತಿಂಗಳು ನಾವಿಲ್ಲಿ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇದೀವಿ. ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಳ್ರಿ. ಯಾಕಂದ್ರೆ ಸುಮಾರು ಒಂದು 5,000 ರೂಪಾಯಿ ಆಗುತ್ತೆ. ಇಷ್ಟು ಮಾತ್ರ ಎಕೋ, ECG ಮತ್ತು ಶುಗರು, BP ಮತ್ತು ಎಲ್ಲಾ ಚೆಕ್ಅಪ್ ಮಾಡ್ಬೇಕಂದ್ರೆ 5,000 ಆಗುತ್ತೆ. ಇನ್ನು ಅದಕ್ಕೆ ಮೆಡಿಸಿನ್ ಸಹ ಉಚಿತ ಕೊಡ್ತಾ ಇದಾರೆ. ಇದಕ್ಕೆ ಎಲ್ಲರೂ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು, ಕಾರ್ಮಿಕರು ಎಲ್ಲರೂ ಬಂದು ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಉಪಯೋಗಿಸ್ಕೊಳ್ರಿ. ಇವತ್ತಿನ ನಮ್ಮ ಇರೋ ಒಂದು ಇದರಲ್ಲಿ ಹೆಲ್ತ್ ನಮ್ಗೆ ಭಾಗ್ಯ, ಆರೋಗ್ಯ ಇದ್ರೆ ನಾವು ಭಾಗ್ಯ ನಮ್ಗೆ ಒಳ್ಳೇದಾಗತ್ತೆ. ಇದಕ್ಕೆ ಎಲ್ಲರೂ ಬಂದು ಚೆಕ್ಅಪ್ ಮಾಡಿಸ್ಕೊಂಡು ಎಲ್ಲರೂ ಸುಮಾರು ಒಂದು 150-200 ಜನ ಇವತ್ತು ಇದುವರೆಗೂ ಚೆಕ್ ಮಾಡಿಸ್ಕೊಂಡಿದೆ. ಇನ್ನೂ ಸಹ ಸಾಯಂಕಾಲವರೆಗೂ ಇರ್ತಾರೆ, ಒಂದು ಚೆಕ್ ಮಾಡ್ಕೋಬಹುದು. ಪ್ರತಿ ತಿಂಗಳು ಸಹ ಈ ಮಾರ್ಕೆಟ್ ಅಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ. ಇದಕ್ಕೆ ಎಲ್ಲರೂ ಬಂದು ಸಹಕರಿಸಿ ಚೆಕಪ್ ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಉಪಯೋಗಿಸ್ಕೋಬೇಕಂತೇಳಿ ನಮ್ಮ ಮಂಡಿ ಮಾಲೀಕರು ಮತ್ತು ಎಲ್ಲರೂ ಈ ಒಂದು ಕೈ ಜೋಡಿಸಿ ಇದೊಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿಸ್ತಾ ಇರೋದಕ್ಕೆ ಇದು ಮುಖ್ಯವಾಗಿ ನಾರಾಯಣ ಹೃದಯಾಲಯ ಒಂದು ಆಸ್ಪತ್ರೆಯಿಂದ ಬಂದು ಹೃದಯ ತಪಾಸಣೆ ಅಂದ್ರೆ ಎಲ್ರಿಗೂ ಮುಖ್ಯ ಅಂತ. ಅದು ಹೃದಯ ತಪಾಸಣೆ ಒಂದು ಮುಖ್ಯ. ಯಾಕಂದ್ರೆ ಯಾರು ಗೊತ್ತಿರಲ್ಲ ಏನಿದೆ, ಯಾವ ತರ ಯಾವ ಕಂಡೀಷನ್ ಇದೆ ಹಾರ್ಟ್ ನಮ್ಗೆ ಗೊತ್ತಿರಲ್ಲ. ಇವಾಗ ನಾನು ಚೆಕ್ ಮಾಡಿಸ್ಕೊಂಡೆ, ನಮ್ಗೆ ಏನಿದೆ ಪ್ರಾಬ್ಲಮ್ ಕೂಡ ಹೇಳಿದ್ರು. ಅದೇ ರೀತಿ ಪ್ರತಿಯೊಬ್ರು ಒಂದು ಚೆಕ್ ಮಾಡಿಸ್ಕೊಂಡ್ರೆ ಬೇರೆ ಕಡೆ 5,000 ಕೊಟ್ಟು ಮಾಡ್ಕೊಳಕ್ ನಾವು ಹೋಗಲ್ಲ. ಇವತ್ತು ನಮ್ಮ ಮನೆ ಬಾಗಿಲು ನಮ್ಮ ಮಾರ್ಕೆಟ್ ಬಂದು ಇವತ್ತು ನಾರಾಯಣ ಹೃದಯ ಅವರು ಒಂದು ಚೆಕಪ್ ಮಾಡಿಸ್ತಾರೆ, ಹಾರ್ಟ್ ಚೆಕಪ್ ಮಾಡಿಸ್ತಾರೆ ಅಂತ ಒಳ್ಳೇದು. ನಿಜವಾಗ್ಲೂ ನಮ್ಮ ಎಲ್ಲರ ತಾಲೂಕು ಮತ್ತು ನಮ್ಮ ಎಲ್ಲ ಮಾರ್ಕೆಟಿನ ಅವ್ರಿಗೆ ಅಭಿನಂದನೆಗಳು ಸಲ್ಲಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಇದೇ ತರ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಸಾರ್ವಜನಿಕರಲ್ಲಿ ಒಳ್ಳೆ ಒಂದು ಆರೋಗ್ಯವಾಗಿರ್ತಾರೆ. ಎಲ್ರು ಪ್ರತಿ ತಿಂಗಳು ಒಂದ್ಸಲಿ ನೀವು ಇಲ್ಲಿ ಬಂದು ಒಂದು ಆರೋಗ್ಯ ತಪಾಸಣೆ ಮಾಡಿದ್ರೆ ರೈತರು ಮತ್ತು ಕಾರ್ಮಿಕರು ಇಲ್ಲಿ ಗೊತ್ತಿರಲ್ಲ ಎಲ್ರಿಗೂ ಇವಾಗ ತಿಳ್ಕೊಂತಾರೆ. ಅವ್ರ BP ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಯಾವ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದೀರಿ. ಅದ್ರ ಮೇಲೆ ಅವ್ರ ಮೆಡಿಸಿನ್ ತಗೊಳ್ಳೋದು ಒಳ್ಳೇದಾಗುತ್ತೆ. ಇದಕ್ಕೆಲ್ಲರೂ ಸಹಕರಿಸಿ ಒಂದು ಈ ತರ ನೀವು ಹೆಚ್ಚಿನ ರೀತಿಯಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಬಂದು ಉಚಿತ ಸೇವೆ ಆರೋಗ್ಯ ಶಿಬಿರವನ್ನು ಉಪಯೋಗಿಸ್ಕೊಂಡ್ರೆ ಇದಕ್ಕೆಲ್ಲರೂ ಬಂದು ಕೈ ಜೋಡಿಸಿ ಮುಖ್ಯವಾಗಿ ನಮ್ಮ ಮಂಡಿ ಮಾಲೀಕರು ಇದಕ್ಕೆ ಎಲ್ಲ ರೈತರ ಜೊತೆ ಇದ್ದು ಇವತ್ತು ಒಂದು ಕ್ಯಾಂಪ್ ಅನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಎಲ್ರಿಗೂ ಬಂದು ಒಂದು ಕ್ಯಾಂಪ್ ಅನ್ನು ಯಶಸ್ವಿ ಮಾಡೋದಕ್ಕೆ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಾವು ಶಾಲೆಯಲ್ಲಿ ಮಾಡಿಸ್ತಾ ಇದ್ದೀವಿ, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡಿಸ್ತಾ ಇದ್ದೀವಿ. ಇವತ್ತು ಪಂಚಾಯತ್ ಒಂದು ಪಂಚಾಯತ್ ಒಂದು ಕಡೆ ಮಾಡೋಣ ಅಂತ. ಇದು ಮುಖ್ಯವಾಗಿ ತಾಲೂಕಿನಂತ ಎಲ್ಲಾ ಕಡೆನೂ ಸಹ ರೈತರು, ಕಾರ್ಮಿಕರು, ವ್ಯಾಪಾರಸ್ಥರು ಬೇರೆ ಕಡೆಯಿಂದ ಬರ್ತಾರೆ. ಇದು ಒಂದು ತಿಂಗಳಿಗೊಂದ್ಸಲ ಯಾಕೆ ಮಾಡಿಸ್ತಾ ಇದೀವಿ ಅಂದ್ರೆ ಇಲ್ಲಿ ಬರೋಂತ ರೈತರು ಜಾಸ್ತಿ ನಮ್ಮ ಕಾರ್ಮಿಕರು ಇರ್ತಾರೆ. ಅವ್ರು ಚೆಕ್ ಮಾಡ್ಕೊಳ್ಳಲ್ಲ, ಬೆಳಗ್ಗೆ ಬಂದು ಸಾಯಂಕಾಲ ಇರ್ತಾರೆ. ಅವ್ರಿಗೆ ನಾವು ಇಲ್ಲಿ ಚೆಕ್ ಮಾಡ್ದಂಗೆ ಸುಮಾರು ಒಂದು 100 ಜನಕ್ಕೆ ಒಂದು BP ಇದೆ ಅಂತ ಗೊತ್ತಾಯ್ತು. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರೋದು ಗೊತ್ತಾಯ್ತು, ಶುಗರ್ ಇರೋದು ಗೊತ್ತಾಯ್ತು. ಅವ್ರು ಮೆಡಿಸಿನ್ ಕೊಡ್ತಾ ಇದಾರೆ. ಮಿಕ್ಕಿದ ಇಲ್ದಿರ ನಾವು ತಗೋಬೇಕು, ನಾವು ಚೆನ್ನಾಗಿರ್ಬೇಕಂತ ಮೆಡಿಸಿನ್ ತಗೊಂಡು ಇವತ್ತು ಅವ್ರು ಉಚಿತ ಕೊಡ್ತಾ ಇದಾರೆ. ಒಂದು ಇನ್ನಿತರ ಈ ಪ್ರಾಬ್ಲಮ್ ಇದೆ ನಿಮ್ಗೆ ಅಂತ.
ಅದರಲ್ಲಿ ನಾವು ಒಳ್ಳೇದು ಆರೋಗ್ಯ ಇರ್ತೀವಿ. ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗಲ್ಲ, ಒಂದು ಟ್ಯಾಬ್ಲೆಟ್ ತಗೊಳ್ಳೋದು ಒಳ್ಳೇದು. ಅದಕ್ಕೋಸ್ಕರ ಇವತ್ತು ಇಲ್ಲಿ ಮಾಡಿಸ್ತದೆ. ಮುಂದಿನ ಗೆಲ್ಲಿ ಎಲ್ಲ ಪಂಚಾಯತ್ ಹಳ್ಳಿಗಳಲ್ಲಿ ಕೂಡ ನಾವು ಮಾಡಿಸ್ತೀವಿ. ಸುಮಾರು ನಾವು ಒಂದು 150-200 ಕ್ಯಾಂಪ್ ಮಾಡಿಸಿದ್ವಿ ಇದುವರೆಗೂ. ಎಲ್ರಿಗೂ ನಮಸ್ಕಾರ. ಏನ್ ಈ ದಿನ ಮುಳಬಾಲ್ ತಾಲೂಕು ಎನ್ನೋಟಲ್ಲಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಉಚಿತವಾಗಿ ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ ನಾರಾಯಣ ಹೃದಯಾಲಯ ಹೆಲ್ತ್ ಕ್ಯಾಂಪ್ ಅನ್ನ ಮತ್ತು ಅದೇ ರೀತಿ DHO ಸಮ್ಮೇಳನ ಆಫೀಸಿಂದ ಇಬ್ರು ಸಹಯೋಗದಿಂದ ಮತ್ತೊಂದು ಹೆಲ್ತ್ ಕ್ಯಾಂಪ್ ಅನ್ನ ಇಲ್ಲಿ ಉಚಿತವಾಗಿ ಮಾಡಲಾಗಿದೆ. ಇದಕ್ಕೆ ನಮ್ಮ ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ಎಲ್ಲ ಸಾರ್ವಜನಿಕರು, ವ್ಯಾಪಾರಸ್ಥರು ಎಲ್ಲರೂ ಬಂದು ಇಲ್ಲಿ ಹೆಲ್ತ್ ಚೆಕಪ್ ಅನ್ನ ಚೆಕ್ ಮಾಡ್ಕೊಂತ ಇದ್ದಾರೆ. ಏನಂದ್ರೆ ಇವತ್ತು ನಾರಾಯಣ ಹೃದಯಾಲಯದಿಂದ ಒಂದು ECG ಎಕೋ ಎಲ್ಲ ಮಾಡಿಸ್ತಾ ಇದ್ದಾರೆ. ಸುಮಾರು ಅದರಲ್ಲಿ ನಮ್ಗೆ ಹಾರ್ಟ್ ಅಲ್ಲಿ ಹೋಲ್ ಇರ್ಲಿ, ಒಂದು ಬ್ಲಡ್ ಥಿಕ್ನೆಸ್ ಇರ್ಲಿ, ಒಂದು ಯಾವುದೋ ಒಂದು ಏನಿದೆ ಪ್ರಾಬ್ಲಮ್ ಇದ್ರೂ ಇವತ್ತು ಡಾಕ್ಟ್ರು ಸಲಹೆಯಿಂದ ಒಂದು ಒಳ್ಳೆ ಒಂದು ಚೆಕಪ್ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ನಾರಾಯಣ ಹೃದಯದ ಒಂದು ಡಾಕ್ಟರ್ ಕಿರಣ್ ಸರ್ ಅವರು ಹಾರ್ಟ್ ಸ್ಪೆಷಲಿಸ್ಟ್ ಅವರು ಚೆನ್ನಾಗಿ ನಮ್ಗೆ ಒಂದು ರೈತರಿಗಾಗ್ಲಿ ಕಾರ್ಮಿಕರಿಗೆ ಎಲ್ರಿಗೂ ಒಳ್ಳೆ ಒಂದು ಈ ತರ ಪ್ರಾಬ್ಲಮ್ ಮತ್ತೆ ಈ ತರ ಇರ್ತಾರೆ. ಈ ತರ ನಾವು ಒಂದು ತಿಂಡಿ ಕೂಡ ಆಗ್ಲಿ, ಒಂದು ಯಾವುದೇ ಒಂದು BP ಇದ್ರೆ ಈ ತರ ಇರುತ್ತೆ, ಶುಗರ್ ಈ ತರ ಇರುತ್ತೆ, ಹಾರ್ಟ್ ಯಾವ ತರ ನೀಡಬೇಕು, ವಾಕಿಂಗ್ ಯಾವ ತರ ಹೋಗ್ಬೇಕು, ಏನು ತಿಂಡಿಯನ್ನ ತಿನ್ಬೇಕು ಅಂತ ನಿಧಾನ ಕೂಲ್ಸ್ಕೊಂಡು ಆರಾಮಾಗಿ ಒಂದು ಯಾವುದೇ ಒಂದು ಇಲ್ದಿರ ನೀವು ನಿಮ್ಮ ಆರೋಗ್ಯ ನಿಮ್ಗೆ ಮುಖ್ಯ ಅಂತೇಳಿ ಎಲ್ರಿಗೂ ನಿಧಾನವಾಗಿ ಹೋಗಿ ಮೆಡಿಸಿನ್ ಆಗಿ ಉಚಿತ ಕೊಟ್ಟು ಎಲ್ಲಾ ತರ ಈ ಬೆಳಗ್ಗೆ ಟ್ಯಾಬ್ಲೆಟ್, ಸಾಯಂಕಾಲ ಟ್ಯಾಬ್ಲೆಟ್ ಅಂತ. ಸೊ ಕೆಲವ್ರು ಗೊತ್ತೇ ಇಲ್ಲ BP ಇದೆ ಅಂತ. ಇವಾಗ BP ಶುಗರ್ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಯ್ತು BP ಶುಗರ್ ಇದೆ ಅಂತ. ಇದೇ ತರ ಪ್ರತಿ ತಿಂಗಳು ಒಂದು ನಮ್ಮ RMC ಮಾರ್ಕೆಟ್ ಆಫೀಸಲ್ಲಿ ಪ್ರತಿ ತಿಂಗಳು ನಾವಿಲ್ಲಿ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇದೀವಿ. ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಳ್ರಿ. ಯಾಕಂದ್ರೆ ಸುಮಾರು ಒಂದು 5,000 ರೂಪಾಯಿ ಆಗುತ್ತೆ. ಇಷ್ಟು ಮಾತ್ರ ಎಕೋ, ECG ಮತ್ತು ಶುಗರು, BP ಮತ್ತು ಎಲ್ಲಾ ಚೆಕ್ಅಪ್ ಮಾಡ್ಬೇಕಂದ್ರೆ 5,000 ಆಗುತ್ತೆ. ಇನ್ನು ಅದಕ್ಕೆ ಮೆಡಿಸಿನ್ ಸಹ ಉಚಿತ ಕೊಡ್ತಾ ಇದಾರೆ. ಇದಕ್ಕೆ ಎಲ್ಲರೂ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು, ಕಾರ್ಮಿಕರು ಎಲ್ಲರೂ ಬಂದು ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಉಪಯೋಗಿಸ್ಕೊಳ್ರಿ. ಇವತ್ತು ನಮ್ಮ ಇರೋ ಒಂದು ಇದರಲ್ಲಿ ಹೆಲ್ತ್ ನಮ್ಗೆ ಭಾಗ್ಯ, ಆರೋಗ್ಯ ಇದ್ರೆ ನಾವು ಭಾಗ್ಯ ನಮ್ಗೆ ಒಳ್ಳೇದಾಗತ್ತೆ. ಇದಕ್ಕೆ ಎಲ್ಲರೂ ಬಂದು ಚೆಕ್ಅಪ್ ಮಾಡಿಸ್ಕೊಂಡು ಎಲ್ಲರೂ ಸುಮಾರು ಒಂದು 150-200 ಜನ ಇವತ್ತು ಇದುವರೆಗೂ ಚೆಕ್ ಮಾಡಿಸ್ಕೊಂಡಿದೆ. ಇನ್ನೂ ಸಹ ಸಾಯಂಕಾಲವರೆಗೆ ಇರ್ತಾರೆ, ಒಂದು ಚೆಕ್ ಮಾಡ್ಕೋಬಹುದು. ಪ್ರತಿ ತಿಂಗಳು ಸಹ ಈ ಮಾರ್ಕೆಟ್ ಅಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ. ಇದಕ್ಕೆ ಎಲ್ಲರೂ ಬಂದು ಸಹಕರಿಸಿ ಚೆಕಪ್ ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಉಪಯೋಗಿಸ್ಕೋಬೇಕಂತ ಹೇಳಿ ನಮ್ಮ ಮಂಡಿ ಮಾಲೀಕರು ಮತ್ತು ಎಲ್ಲರೂ ಈ ಒಂದು ಕೈ ಜೋಡಿಸಿ ಇದೊಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿಸ್ತಾ ಇರೋದಕ್ಕೆ, ಇದು ಮುಖ್ಯವಾಗಿ ನಾರಾಯಣ ಹೃದಯಾಲಯ ಒಂದು ಆಸ್ಪತ್ರೆಯಿಂದ ಬಂದು ಹೃದಯ ತಪಾಸಣೆ ಅಂದ್ರೆ ಎಲ್ರಿಗೂ ಮುಖ್ಯ ಅಂತ. ಅದು ಹೃದಯ ತಪಾಸಣೆ ಒಂದು ಮುಖ್ಯ. ಯಾಕಂದ್ರೆ ಯಾರು ಗೊತ್ತಿರಲ್ಲ ಏನಿದೆ, ಯಾವ ತರ ಯಾವ ಕಂಡೀಷನ್ ಇದೆ ಹಾರ್ಟ್, ನಮ್ಗೆ ಗೊತ್ತಿರಲ್ಲ. ಇವಾಗ ನಾನು ಚೆಕ್ ಮಾಡಿಸ್ಕೊಂಡೆ, ನಮ್ಗೇನಿದೆ ಪ್ರಾಬ್ಲಮ್ ಹೇಳಿದ್ರು. ಅದೇ ರೀತಿ ಪ್ರತಿಯೊಬ್ರು ಒಂದು ಚೆಕ್ ಮಾಡಿಸ್ಕೊಂಡ್ರೆ ಬೇರೆ ಕಡೆ 5,000 ಕೊಟ್ಟು ಮಾಡ್ಕೊಳಕ್ ನಾವು ಹೋಗಲ್ಲ. ಇವತ್ತು ನಮ್ಮ ಮನೆ ಬಾಗಿಲು ನಮ್ಮ ಮಾರ್ಕೆಟ್ ಬಂದು ಇವತ್ತು ನಾರಾಯಣ ಹೃದಯ ಅವರು ಒಂದು ಚೆಕಪ್ ಮಾಡಿಸ್ತಾರೆ, ಹಾರ್ಟ್ ಚೆಕಪ್ ಒಂದು ಮಾಡಿಸ್ತಾರೆ ಅಂತ ಒಳ್ಳೇದು. ನಿಜವಾಗ್ಲೂ ನಮ್ಮ ಎಲ್ಲ ತಾಲೂಕು ಮತ್ತು ನಮ್ಮ ಎಲ್ಲ ಮಾರ್ಕೆಟಿನ ಅವ್ರಿಗೆ ಅಭಿನಂದನೆಗಳು ಸಲ್ಲಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಇದೇ ತರ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಸಾರ್ವಜನಿಕರಲ್ಲಿ ಒಳ್ಳೆ ಒಂದು ಆರೋಗ್ಯವಾಗಿರ್ತಾರೆ. ಎಲ್ರು ಪ್ರತಿ ತಿಂಗಳು ಒಂದ್ಸಲಿ ನೀವು ಇಲ್ಲಿ ಬಂದು ಒಂದು ಆರೋಗ್ಯ ತಪಾಸಣೆ ಮಾಡಿದ್ರೆ ರೈತರು ಮತ್ತು ಕಾರ್ಮಿಕರು ಇಲ್ಲಿ ಗೊತ್ತಿರಲ್ಲ ಎಲ್ರಿಗೂ ಇವಾಗ ತಿಳ್ಕೊಂತಾರೆ. ಅವ್ರ BP ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಯಾವ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದೀರಿ. ಅದ್ರ ಮೇಲೆ ಅವ್ರ ಮೆಡಿಸಿನ್ ತಗೊಳ್ಳೋದು ಒಳ್ಳೇದಾಗುತ್ತೆ. ಇದಕ್ಕೆಲ್ಲರೂ ಸಹಕರಿಸಿ ಒಂದು ಈ ತರ ನೀವು ಹೆಚ್ಚಿನ ರೀತಿಯಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಬಂದು ಉಚಿತ ಸೇವೆ ಆರೋಗ್ಯ ಶಿಬಿರವನ್ನು ಉಪಯೋಗಿಸ್ಕೊಂಡ್ರೆ ಇದಕ್ಕೆಲ್ಲರೂ ಬಂದು ಕೈ ಜೋಡಿಸಿ ಮುಖ್ಯವಾಗಿ ನಮ್ಮ ಮಂಡಿ ಮಾಲೀಕರು ಇದಕ್ಕೆ ಎಲ್ಲ ರೈತರ ಜೊತೆ ಇದ್ದು ಇವತ್ತು ಒಂದು ಕ್ಯಾಂಪ್ ಅನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಎಲ್ರಿಗೂ ಬಂದು ಒಂದು ಕ್ಯಾಂಪ್ ಅನ್ನು ಯಶಸ್ವಿ ಮಾಡೋದಕ್ಕೆ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಾವು ಶಾಲೆಯಲ್ಲಿ ಮಾಡಿಸ್ತಾ ಇದ್ದೀವಿ, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡಿಸ್ತಾ ಇದ್ದೀವಿ. ಇವತ್ತು ಪಂಚಾಯತ್ ಒಂದು ಪಂಚಾಯತ್ ಒಂದು ಕಡೆ ಮಾಡೋಣ ಅಂತ. ಇದು ಮುಖ್ಯವಾಗಿ ತಾಲೂಕಿನಂತ ಎಲ್ಲಾ ಕಡೆನೂ ಸಹ ರೈತರು, ಕಾರ್ಮಿಕರು, ವ್ಯಾಪಾರಸ್ಥರು
ಬೇರೆ ಕಡೆಯಿಂದನೂ ಬರ್ತಾರೆ. ಇದು ಇಲ್ಲಿ ಒಂದು ತಿಂಗಳಿಗೊಂದ್ಸಲ ಯಾಕೆ ಮಾಡಿಸ್ತದೆ ಅಂದ್ರೆ ಇಲ್ಲಿ ಬರೋಂತ ರೈತರು ಜಾಸ್ತಿ ನಮ್ಮ ಕಾರ್ಮಿಕರು ಇರ್ತಾರೆ, ಅವ್ರು ಚೆಕ್ ಮಾಡ್ಕೊಳ್ಳಲ್ಲ, ಬೆಳಗ್ಗೆ ಬಂದು ಸಾಯಂಕಾಲವರೆಗೆ ಇರ್ತಾರೆ. ಅವ್ರಿಗೆ ನಾವು ಇಲ್ಲಿ ಚೆಕ್ ಮಾಡ್ದಂಗೆ ಸುಮಾರು ಒಂದು 100 ಜನಕ್ಕೆ ಒಂದು BP ಇದೆ ಅಂತ ಗೊತ್ತಾಯ್ತು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರೋದು ಗೊತ್ತಾಯ್ತು, ಶುಗರ್ ಇರೋದು ಗೊತ್ತಾಯ್ತು. ಅವ್ರು ಮೆಡಿಸಿನ್ ಕೊಡ್ತಾ ಇದಾರೆ. ಮಿಕ್ಕಿದ ಇಲ್ದೇ ನಾವು ತಗೋಬೇಕು, ನಾವು ಚೆನ್ನಾಗಿರ್ಬೇಕಂತ ಮೆಡಿಸಿನ್ ತಗೊಂಡು ಇವತ್ತು ಅವ್ರು ಉಚಿತ ಕೊಡ್ತಾ ಇದಾರೆ. ಒಂದು ಇನ್ನಿತರ ಈ ಪ್ರಾಬ್ಲಮ್ ಇದೆ ನಿಮ್ಗೆ ಅಂತ, ಅದರಲ್ಲಿ ನಾವು ಒಳ್ಳೇದು ಆರೋಗ್ಯ ಇರ್ತೀವಿ. ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗಲ್ಲ, ಒಂದು ಟ್ಯಾಬ್ಲೆಟ್ ತಗೊಳ್ಳೋದು ಒಳ್ಳೇದು. ಅದಕ್ಕೋಸ್ಕರ ಇವತ್ತು ಇಲ್ಲಿ ಮಾಡಿಸ್ತದೆ. ಮುಂದಿನ ಗೆಲ್ಲಿ ಎಲ್ಲ ಪಂಚಾಯತ್ ಹಳ್ಳಿಗಳಲ್ಲಿ ಕೂಡ ನಾವು ಮಾಡಿಸ್ತೀವಿ. ಸುಮಾರು ನಾವು ಒಂದು 150-200 ಕ್ಯಾಂಪ್ ಮಾಡಿಸಿದ್ವಿ ಇದುವರೆಗೂ.